ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ನೋಡಿ, ಇಲ್ಲೊಂದು ಕಷಾಯ ಮಾಡ್ತಾಯಿದ್ದೀನಿ ನಾನು. ಇದು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಬರ್ಡ್ಸ್ಗೆ ಈ ವಿಂಟರ್ನಲ್ಲಿ ನವಂಬರಿಂದ ಜನವರಿವರೆಗೂ ತುಂಬ ಅವಶ್ಯಕತೆ ಇದು ಕೊಡೋದ್ರಿಂದ ನಿಮ್ಮ ಹಕ್ಕಿಗಳಲ್ಲಿ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಇಮ್ಯುನಿಟಿ ಇಂಕ್ರೀಸ್ ಆಗುತ್ತೆ. ಆಮೇಲೆ ಕೋಲ್ಡು, ಕಾಫು, ಈ ಸ್ನೀಸಿಂಗು, ಇನ್ಫೆಕ್ಷನ್ಸ್ ಬರೋದನ್ನು ತಡೆಯುತ್ತೆ. ಆಮೇಲೆ ಇದರಿಂದ ನೀವು ಯಾವುದೇ ಒಂದು ಮೆಡಿಸಿನ್ ಆ್ಯಂಟಿಬಯೋಟಿಕ್ ಹಾಕ್ಕೊಂಡು ಯಾವುದನ್ನು ಅಕ್ಕಿ ಕಾಯಿಲೆ ಬಿದ್ದೋದ್ರೆ ಯಾವುದೋ ಒಂದು ಆ್ಯಂಟಿಬಯೋಟಿಕ್ ಹಾಕ್ಕೊಂಡು ಆ್ಯಂಟಿಬಯೋಟಿಕ್ ಜೊತೆಯಲ್ಲಿ ಈ ನೀರನ್ನ ಕೊಡ್ಬೋದು. ಏನು ಇಂಟ್ರ್ಯಾಕ್ಟ್ ಆಗೋದಿಲ್ಲ. ಆಮೇಲೆ ಅಕ್ಕಿಗಳು ಬೇಗನೂ ರಿಕವರ್ ಆಗ್ತವೆ. ಯಾಕಂದರೆ ಅಕ್ಕಿಗಳಲ್ಲಿ ಇಮ್ಯುನಿಟಿ ಜಾಸ್ತಿ ಇರೋದ್ರಿಂದ ನೀವು ಹಾಕೋಂಥ ಆ್ಯಂಟಿಬಯೋಟಿಕ್ಸು ಚೆನ್ನಾಗಿ ವರ್ಕ್ ಆಗುತ್ತೆ, ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಅಕ್ಕಿಗಳದ್ದು ಈ ಒಂದು ವಿಂಟರಲ್ಲಿ ಅಕ್ಕಿಗಳದ್ದು ಪ್ರಾಣ ಹಾನಿ ಆಗೋದು ಆಗಲಿ, ಇನ್ಫೆಕ್ಷನ್ಸ್ ತುಂಬ ಇದಕ್ಕೆ ಹೋಗೋದು ಅಂದರೆ ಎಕ್ಸ್ಟೆಂಡ್ ಲೆವೆಲ್ಗೆ ಹೋಗೋದು ಅವೆಲ್ಲ ಕಂಟ್ರೋಲ್ ಆಗುತ್ತೆ. ಇದನ್ನು ಯಾವ ರೀತಿ ಮಾಡ್ಕೋಬೇಕಂತೇಳಿ ನಾನು ಇಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ, ವಿತ್ ಸಬ್ಟೈಟಲ್ಸ್ ಹಾಕಿರ್ತೀನಿ, ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಅದನ್ನು ನೋಡಿ ಸೇಮ್ ಇದೇ ರೀತಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಬಂದ್ಬಿಟ್ಟು ನಾನು ಮೇಯ್ನಾಗಿ ನೋಡಿ, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದಾಗಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ 1.5 ಲೀಟ್ರ್ ನೀರು ತಗೊಳ್ಳಿ. ಆ 1.5 ಲೀಟ್ರಿಗೆ ಬೇವಿನ ಸೊಪ್ಪು ಎಲೆಗಳು ಒಂದು 50 ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ತುಳಸಿ, ಇದರಲ್ಲಿ ಆ್ಯಂಟಿ ವೈರಲ್ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರೋದ್ರಿಂದ ತುಳಸಿ ಹಾಕ್ಕೋಬೇಕು. ನೋಡಿ, ಇದೆರಡು ಕಾಂಬಿನೇಷನ್ನು ಪ್ಯಾರಾಸಿಟಿಕ್ ಇನ್ಫೆಕ್ಷನ್ನು ಆಮೇಲೆ ವೈರಲ್ ಇನ್ಫೆಕ್ಷನ್ಸ್ಗೆ ವರ್ಕ್ ಆಗುತ್ತೆ. ಇದು ಬೆಳ್ಳುಳ್ಳಿ ಬಂದುಬಿಟ್ಟು ಚೆನ್ನಾಗಿ ಗ್ಯಾಸ್ಟ್ರಿಕ್ ಎಲ್ಲ ಮೇಂಟೈನ್ ಮಾಡುತ್ತೆ. ಆಮೇಲೆ ಬಾಡಿ ಪೇಯ್ನ್ಸು, ಬಾಡಿ ಹೀಟ್ನೆಲ್ಲ ರೆಗ್ಯುಲೇಟ್ ಮಾಡುತ್ತಿದ್ದು. ಇದು 3 ಕಾಂಬಿನೇಷನ್ ಹಾಕ್ಕೊಂಡಾಗ ಒಂದು ಪವರ್ಫುಲ್ ಆ್ಯಂಟಿವೈರಲ್ ಆಗಿ ಕೆಲಸ ಮಾಡುತ್ತೆ. ಇದಾದಮೇಲೆ ನೋಡಿ, ಬೀಟಲ್ ಲೀವ್ಸ್ ಅಂದರೆ ವೀಳ್ಯದೆಲೆಗಳು, ನಾಟಿ ವೀಳ್ಯದೆಲೆ ಒಂದು 2 ರಿಂದ 3 ಹಾಕ್ಕೊಳ್ಳಿ. ಇದು ಕೋಲ್ಡ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಬಾಡಿಯಲ್ಲಿ ಹೀಟ್ನ ಮೇಂಟೈನ್ ಮಾಡುತ್ತೆ. ಇದ್ರ ಜೊತೆಗೆ ಈ ಪೆಪ್ಪರ್ ಒಂದು 20 ಕಾಳು, ಕರಿಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಅಂತ ಏನು ಕರಿತೀವಿ, ಅದು ಒಂದು 20 ಕಾಳು ಹಾಕ್ಕೊಳ್ಳಿ. ನಾನೇನು ಡೋಸೇಜ್ ತೋರಿಸ್ತೀನಿ ಅದೇ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇದು 1 ಲೀಟ್ರಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಆರಿಗೆನಲ್ ಲೀವ್ಸ್ ಅಂತಾರೆ, ಅಂದರೆ ದೊಡ್ಡಪತ್ರೆ ಎಲೆ, ಅಜ್ವೈನ್ ಕಾ ಪತ್ತ ಅಂತ ಕರೀತಾರೆ. ಅಜ್ವೈನ್ ಕಾ ಪತ್ತ ಅಥವಾ ಕನ್ನಡದಲ್ಲಿ ದೊಡ್ಡಪತ್ರೆ ಎಲೆ ಅಂತ. ಇದು ನಾನು ಒಣಗ್ಸೋಕ್ಕೆ ಔಷಧಿಗಳು ಮಾಡೋದಕ್ಕೆ ಒಣಗಿಸ್ಬಿಟ್ಟಿದ್ದೀನಿ, ಎಲ್ಲ ಕಿತ್ಬಿಟ್ಟು. ಅದರಲ್ಲಿ ಯಾವ್ದು ಹಸಿದಿತ್ತು ಅದನ್ನು ಮಾತ್ರ ಎತ್ಕೊಂಡು ನಿಮ್ಗೆ ಅರ್ಥ ಆಗಲಿ ಅಂತ ನೀಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇರ್ತದೆ ಈ ದೊಡ್ಡಪತ್ರೆ ಎಲೆ, ಅಜ್ವೈನ್ ಕಾ ಪತ್ತ ಅಂದರೆ ಆರಿಗೆನಲ್ ಲೀವ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಸಾಮಾನ್ಯವಾಗಿ ಎಲ್ಲರ ಮನೆಗಳ ಹತ್ರ ಸಿಗತ್ತಿದು. ಇದಿಷ್ಟು ಒಂದು ಕಾಂಬಿನೇಷನ್ನು. ಇದ್ರ ಜೊತೆಗೆ ಸ್ವಲ್ಪ ಒಂದು 2 ಅಮೃತ ಬಳ್ಳಿ ಎಲೆ, 3 ಅಥವಾ 2 ಅಮೃತ ಬಳ್ಳಿ ಎಲೆ ಹಾಕ್ಕೊಂಡು ಇದೊಂದು ಆಪ್ಷನಲ್ ನಿಮಗೆ. ಇದೇನಾದರೂ ಲೆಮನ್ ಗ್ರಾಸು ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಸಿಗುತ್ತೆ, ಹಳ್ಳಿಗಳ ಕಡೆ ಇರೋರು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇಲ್ಲದೇ ಇದ್ರೂ ಪರವಾಗಿಲ್ಲ, ಯಾಕಂದರೆ ಬೇರೆ ಎಲ್ಲ ನಾವು ಅರ್ಬ್ಸ್ ಹಾಕಿರೋದ್ರಿಂದ ಕೋಲ್ಡ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಕೋಲ್ಡ್ ರಿಲೇಟೆಡ್ ಪ್ರಾಬ್ಲಮ್ಸು ಅಥವಾ ಈ ವೈರಲ್ ಇನ್ಫೆಕ್ಷನ್ಸ್ ಅಂತೇನು ಕರಿತೀವಿ, ವೈರಸ್ಸು, ಬ್ಯಾಕ್ಟೀರಿಯಾ ಮತ್ತು ಪ್ಯಾರಾಸಿಟಿಕ್ ಆ್ಯಂಡ್ ಫಂಗೈ ಇನ್ಫೆಕ್ಷನ್ಸ್, ಇದು 4 ಥರ ಇನ್ಫೆಕ್ಷನ್ಸ್ಗೆ ವರ್ಕ್ ಆಗೋ ಥರ ನಾನು ಮಾಡಿದ್ದೀನಿ. ಈ ಒಂದು ವಿಂಟರ್ಗೆ ತುಂಬ ಹೆಲ್ಪ್ ಆಗತ್ತೆ ಇದು. ಅಕ್ಕಿಗಳದ್ದು ಯಾವುದೇ ಆ್ಯಂಟಿಬಯೋಟಿಕ್ ಹಾಕಿದ್ರೂ ಏನು ಕೆಲಸ ಮಾಡ್ತಾಯಿಲ್ಲ ಅಂತ ಸುಮಾರು ಜನ ಫೋನ್ ಮಾಡ್ತೀರಾ, ಅಂಥವ್ರಿಗೆ ಇದು ಇಮ್ಯುನಿಟಿನ ಬೂಸ್ಟ್ ಮಾಡಿ ಕೊಡುತ್ತೆ. ಆಮೇಲೆ 20 ಗ್ರಾಮ್ ಶುಂಠಿ ಹಾಕ್ಕೋಬೇಕು. 20 ಗ್ರಾಮ್ದು ಶುಂಠಿ ಚೆನ್ನಾಗಿ ಜಜ್ಜಿಬಿಟ್ಟು ಅದ್ರದ್ದು ಸಾರ ಎಲ್ಲ ಬಿಚ್ಕೋಬೇಕಂದ್ರೆ ಜಜ್ಜಿಬಿಟ್ಟು ಹಾಕಬೇಕು. ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಆ ನೀರಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಇದರಲ್ಲಿರೋಂಥ ಮೆಡಿಸಿನಲ್ ಪ್ರಾಪರ್ಟೀಸ್, ಅಂದರೆ ಇದು ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತೆ. ಇದರಲ್ಲೂ ಬಾಡಿ ಪೇಯ್ನ್ಸ್ನ ಇದು ಮಾಡೋದು, ಆಮೇಲೆ ಓವರ್ ಹೀಟ್ನ ಕಡಿಮೆ ಮಾಡೋ ಅಂಥ ಒಂದು ನ್ಯಾಚುರಲ್ ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಇನ್ ಕೇಸ್ ಓವರ್ ಹೀಟ್ ಆಗಿದ್ರೆ ಬರ್ಡ್ಸ್ಗೆ ಇನ್ಫೆಕ್ಷನ್ನು, ಜ್ವರ ಜಾಸ್ತಿಯಾಗಿ ಇಷ್ಟು ಹಾಕ್ಕೊಂಡು, ಇದಕ್ಕೆ ಇವಾಗ ಪ್ಯಾರಾಸಿಟಿಕ್ ಮತ್ತು ಫಂಗೈ ಇನ್ಫೆಕ್ಷನ್ ಅಂತ ಹೇಳಿದೆ, ಆ ಒಂದು ಪ್ರಾಬ್ಲಮ್ನ ಚೆನ್ನಾಗಿ ಕ್ಯೂರ್ ಮಾಡೋ ಅಂಥದ್ದು ಟರ್ಮರಿಕ್ ಅಂದರೆ ಅರಿಶಿನ 1 ರಿಂದ 2 ಗ್ರಾಮ್ ಹಾಕ್ಕೋಬೇಕು ಇದಕ್ಕೆ. ಆ ಒಂದು ಸುಕ್ಕಾಗಿ ಹೋಗ್ತಾಯಿದೆ, ಯಾರನ್ನ ಅಕ್ಕಿಗಳು ವೆಯ್ಟ್ ಲಾಸ್ ಆಗ್ತಾಯಿದೆ, ಮೇವು ಸರಿಯಾಗಿ ತಿಂತಾಯಿಲ್ಲ, ಮೋಷನ್ ಎಲ್ಲ ಕರೆಕ್ಟಾಗಿದೆ ಅಂತ ಸುಮಾರು ಜನ ಫೋನ್ ಮಾಡ್ತೀರಾ ನೋಡಿ. ಅಂಥವ್ರಿಗೆ ಇದೇ ಒಂದು ಕಾಂಬಿನೇಷನ್ಗೆ 2 ಗ್ರಾಮ್ ಅರಿಶಿನ ಅಥವಾ 1 ಗ್ರಾಮು, ತುಂಬ ಸಿವಿಯರ್ ಆಗಿದ್ದರೆ 2 ಗ್ರಾಮ್ ಹಾಕ್ಕೊಳ್ಳಿ. ಇಲ್ಲ ಹೆಲ್ತಿಯಾಗಿದ್ದಾವೆ ಅಂದರೆ 1 ಗ್ರಾಮ್ ಅರಿಶಿನ ಸಾಕು. ನೋಡಿ ಫ್ರೆಂಡ್ಸ್, ಈ ಒಂದು ಅರಿಶಿನದ ಜೊತೆಗೆ ನೀವು ಲವಂಗ ಒಂದು 10 ಕಾಳು ಹಾಕ್ಕೊಳ್ಳೋದ್ರಿಂದ ಈ ಪ್ಯಾರಾಸೈಟ್ಸು, ಆಮೇಲೆ ಪ್ಯಾರಾಸಿಟಿಕ್ ಫಂಗೈ ಇನ್ಫೆಕ್ಷನ್ನು, ಈ ಕ್ಯಾಂಕರ್ ಥರ ಏನೇನು ಬರ್ತದೆ ಇನ್ಫೆಕ್ಷನ್ಸ್, ಅದನ್ನೆಲ್ಲ ಕ್ಯೂರ್ ಮಾಡಲಿಕ್ಕೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತದೆ. ಸೊ ಇದೆಲ್ಲ ಓವರಾಲ್ ಕಾಂಬಿನೇಷನ್ ನೀವು ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡು ವಾರದಲ್ಲಿ ಒಂದು 3 ಸತಿ ಆಲ್ಟರ್ನೇಟ್ ಡೇಸು ಈ ನೀರನ್ನ ಕೊಟ್ಕೊಂಬಂದರೆ ಡೈಲಿ ಕೊಟ್ಟರು ಏನು ತೊಂದರೆ ಇಲ್ಲ. ಅಕ್ಕಿಗಳು ವಾಮಾಗಿ ಹೆಲ್ತಿಯಾಗಿರ್ತವೆ, ಚೆನ್ನಾಗಿ ಡೈಜೆಷನ್ ಎಲ್ಲ ಆಗುತ್ತೆ, ಮೇವೆಲ್ಲ ಚೆನ್ನಾಗಿ ತಿಂತವೆ. ಸೊ ಹೆಲ್ತಿಯಾಗೇ ಇದ್ದಾವೆ, ಏನು ತೊಂದರೆ ಇಲ್ಲ ಅನ್ನೋರು ದಿನ ಬಿಟ್ಟು ದಿನ ಕೊಡಿ. ಇಲ್ಲ ವಾರದಲ್ಲಿ 1-2 ಸತಿ, ಇಲ್ಲ ವಾರದಲ್ಲಿ 3 ಸತಿ ಮ್ಯಾಕ್ಸಿಮಮ್ಮು ಕೊಡ್ತಾಯಿದ್ರೆ ನಿಮ್ಮ ಅಕ್ಕಿಗಳಲ್ಲಿ ಇಮ್ಯುನಿಟಿ ಆಟೋಮೆಟಿಕ್ಕಾಗಿ ನ್ಯಾಚುರಲಾಗಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಬಾಡಿಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಆಮೇಲೆ ನಿಮ್ಗೆ ಏನಾನ ಅಕ್ಕಿಗಳಿಗೆ ಯಾವ್ದಾನ ಇನ್ಫೆಕ್ಷನ್ ಆದರೆ
ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತದೆ ಬೇಸಿಕ್ ಆ್ಯಂಟಿಬಯೋಟಿಕ್ಸ್ಗೆ. ಈಗ ನಾನು ಏನೇನು ರೀಲ್ಸಲ್ಲೆಲ್ಲ ತೋರಿಸ್ತೀನಿ ಬೇಸಿಕ್ ಆ್ಯಂಟಿಬಯೋಟಿಕ್ಸ್ ಅಂತ, ಅವುಗಳು ಹಾಕಿದ್ರೇ ಸಾಕು ಹಕ್ಕಿಗಳು ತುಂಬ ಚೆನ್ನಾಗಿ ರೆಡಿ ಆಗಿಬಿಡ್ತವೆ. ನೋಡಿ ಇಲ್ಲಿ ಲವಂಗನೂ ನಾನು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಇವಾಗ ವಿಂಟರ್ ಇರೋದ್ರಿಂದ ಸುಮಾರು ಕಡೆ ಈ ಫಂಗಸ್ಸಿಂದ ಪ್ಯಾರಾಸೈಟ್ಸ್ ಇನ್ಫೆಕ್ಟ್ ಆಗಿಬಿಡ್ತವೆ. ಸೊ ಇದನ್ನು ಒಂದು 10 ಕಾಳು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ ನಮ್ಮ ಎಲ್ಲ ಹಕ್ಕಿಗಳಿಗೂ ವಾರದಲ್ಲಿ 1-2 ಸತಿ ಕೊಟ್ಟರೆ ಹಕ್ಕಿಗಳಿಗೆ ಯಾವುದೇ ಇನ್ಫೆಕ್ಷನ್ ಬರೋದಿಲ್ಲ. ಆಮೇಲೆ ಇನ್ಫೆಕ್ಷನ್ ಏನಾದರೂ ಇನ್ ಕೇಸ್ ಬಂದಂಥ ಟೈಮಲ್ಲಿ ಏನು ಮಾಡಬೇಕು, ಪೂರ್ತಿ ಲಾಫ್ಟ್ಗೆ ಡೈಲಿ ಕೊಡಬೇಕು ನೀವು ಒಂದು 6 ಡೇಸು, ಬೆಳಗ್ಗೆ ಸಾಯಂಕಾಲ ಒಂದು 6 ಡೇಸ್ ಕೊಟ್ಕೊಂಡು ಇದ್ರ ಜೊತೆಗೆ ನೀವು ಯಾವುದಾದ್ರೂ ನಿಮಗೆ ಗೊತ್ತಿರ್ತಕ್ಕಂಥ ಆ್ಯಂಟಿಬಯೋಟಿಕ್ಸ್ ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ರೆಡಿ ಆಗ್ತವೆ.